ರಾಜ್ಯದಲ್ಲಿ 125 ಮೆಡ್ಸ್ಕ್ವೇರ್ ಕೇಂದ್ರಗಳನ್ನು ಪ್ರಾರಂಭಿಸುವ ಜಿತೇಂದ್ರ ಶೆಟ್ಟಿಯವರ ಕನಸು ಬೇಗನೆ ಕೈಗೂಡಲಿ. ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದಾದ್ಯಂತ ಮೆಡ್ಸ್ಕ್ವೇರ್ನ ಆಸ್ಪತ್ರೆ, ಕ್ಲಿನಿಕ್ ಹಾಗೂ ಫಾರ್ಮಸಿಗಳು ಆರಂಭಗೊಳ್ಳುವಂತಾಗಲಿ ಎಂದು ಶಾಸಕ ಸತೀಶ್ ಸೈಲ್ ಶುಭ ಕೋರಿದರು. ಕಾರವಾರ ನಗರದ ಮುರಳೀಧರ ಮಠ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಮೆಡ್ಸ್ಕ್ವೇರ್ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಲಲಿತಾ ಶೆಟ್ಟಿ ಅವರು ಸರ್ಕಾರಿ ವೈದ್ಯೆಯಾಗಿ ಕಾರವಾರದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಕೆಲವರು ಅನಾವಶ್ಯಕವಾಗಿ ಅವರ ಮೇಲೆ ಆರೋಪಗಳನ್ನ ಮಾಡಿದ್ದರಿಂದ ನೊಂದುಕೊಳ್ಳುವಂತಾಗಿದ್ದು ಖೇದಕರ ಎಂದರು. ಡಾಕ್ಟರ್ ಲಲಿತಾ ಶೆಟ್ಟಿಯವರ ಉತ್ತಮ ಕಾರ್ಯಕ್ಕೆ ನಾವು ಬೆಂಬಲಕ್ಕೆ ನಿಂತರೂ ರಾಜಕೀಯ, ಜಾತಿ ಮತ್ತಿತರ ವಿಷಯಗಳು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತವೆ ಎಂದು ಮಾರ್ಮಿಕವಾಗಿ ನುಡಿದರು. ಓಪನ್ ಆಗಿದೆ. ಇದರ ರೂವಾರಿಗಳಾಗಿದ್ದಂಥ ಸಹೋದರಿ ಡಾಕ್ಟರ್ ಲಲಿತಾ ಶೆಟ್ಟಿಯವರಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಿ ಬಯಸ್ತೇನೆ. ಆಮೇಲೆ ನಮ್ಮ ಡಾಕ್ಟರ್ ಜಿತ್ತು ಕಾರಣೀಕರ್ತ, ಆದರೆ ಅವರಿಗೆ ಇದಕ್ಕೆ ಬರಲಿಕ್ಕೆ ಕಾರಣ ಮಾತ್ರ ಡಾಕ್ಟರ್ ಲಲಿತಾ ಶೆಟ್ಟಿ. ಅವ್ರು ಬಂದಿಲ್ಲ ಯಾಕೆ, ಡಾಕ್ಟರ್ ಬಂದಿಲ್ಲ ಯಾಕೆ, ಅದು ಇದು ಮಾತಾಡುವಾಗ ಅವರಿಗೂ ಸ್ವಲ್ಪ ಬೇಜಾರಾಗ್ತದೆ. ಇದನ್ನೆಲ್ಲ ನಾವು ಅದರಲ್ಲಿ ಹೇಳಿದಲ್ಲ, ರಿಲೇಷನ್ ಹೌ ವಿ ಆರ್ ಮೇಂಟೈನ್ಡ್ ಅದ್ರ ಮೇಲೆ ಅದು ಇರ್ತದೆ. ಆದರೆ ಇದಕ್ಕೆ ಭಾಳ ಸಲ ಇಂಥ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ. ಇವತ್ತು ಇಲ್ಲಿ ಏನು ಒಂದು ನಮಗೆ ಇಲ್ಲಿ ಬೇಕಾಗುವಂಥ ಒಂದು ಆಯುರ್ವೇದಿಕ್ ಫೆಸಿಲಿಟಿ ನಾನು ಅವ್ರಿಗೆ ಹೇಳಿದೆ ನಮ್ಮ ಕಾಲೇಜ್ನಲ್ಲಿ ಮಾಡಿ ಅಂತ ಹೇಳ್ಕೊಟ್ಟು. ಆದರೆ ಡಾಕ್ಟರ್ ಜಿತೇಂದ್ರ ಅವರು ಸ್ವಲ್ಪ ಹಿಂದೆ ಹಾಕಿದರು. ಯಾಕೆಂತ ಹೇಳಿದ್ರೆ ಮತ್ತೆ ಸತೀಶ್ ಸೈಲ್ ಈ ಬುದ್ಧಿ ಕಲಿಸೋದು ಬೇಡ, ಮತ್ತು ಅದರೊಳಗೆ ಎಂಟ್ರಿ ಆಗೋದು ಬೇಡ ಅಂತ ಹೇಳ್ಕೊಂಡು ಅವರು ನನ್ನನ್ನು ದೂರ ಮಾಡಿಬಿಟ್ರು. ಹೌದಲ್ಲ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನನಗೂ ಒಂದು ಮನಸ್ಸಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಈ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಮಾತನಾಡಿ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವಾಗ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಅಪವಾದ ಬರುತ್ತದೆ. ಜನಪ್ರತಿನಿಧಿಗಳು ಕೂಡ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಅವರು ಕೂಡ ಅಪವಾದ ಎದುರಿಸಬೇಕಾಗುತ್ತದೆ. ಇದನ್ನೆಲ್ಲ ಮೀರಿ ಬದುಕಿನಲ್ಲಿ ಯಶಸ್ಸು ಕಾಣಬೇಕಾಗುತ್ತದೆ ಎಂದರು. ಕೂಡ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಒಂದಲ್ಲ ಒಂದು ಅಪವಾದಗಳು ಬಂದೇ ಬರ್ತವೆ. ಅದಕ್ಕೆ ಒಂದು ಫೇಸ್ ಮಾಡಿ ಹೋಗಲಿಕ್ಕೆ ಎಷ್ಟು ಕಷ್ಟ ಆಗ್ತದಂತ ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿದೆ. ಅದರಂತೆ ಈಗಾಗಲೇ ಶಾಸಕಾಂಗ, ನ್ಯಾಯಾಂಗದಲ್ಲೂ ಕೂಡ ಎಷ್ಟೋ ವಕೀಲರು, ಜಡ್ಜಿಗಳು ಒಂದು ನಿರ್ಧಾರ ಕೊಡಬೇಕಾದ್ರೆ ಎಷ್ಟೋ ಅವರ ತಲೆ ಇದರಲ್ಲಿ ಇಟ್ಟು ಒಂದು ಪ್ರಾಮಾಣಿಕವಾಗಿ ಒಂದು ನಿರ್ಧಾರ ಕೊಟ್ಟಬೇಕಾದರೂ ಕೂಡ ಅಲ್ಲಿ ಕೂಡ ಅಪವಾದ ಬರ್ತದೆ. ಹಾಗಾಗಿ ಇವತ್ತು ಮನುಷ್ಯ ಜೀವನದಲ್ಲಿ ಇವತ್ತು ಲಲಿತಾ ಶೆಟ್ಟಿ ಮತ್ತು ಜಿತೇಂದ್ರ ಶೆಟ್ಟಿಯವರು, ಲಲಿತಾ ಶೆಟ್ಟಿಯವರು ಸರ್ಕಾರಿ ನೌಕರಿಯಾಗಿ ಸರ್ಕಾರದ ಆಡಳಿತದಲ್ಲಿ ಕೆಲಸ ಮಾಡ್ತಾ ಬಂದದಕ್ಕೆ ಎಷ್ಟೋ ಅಪವಾದಗಳು ಬಂದರು. ಯಾಕಂದರೆ ಒಂದು ಸರ್ಕಾರ ಅವರ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ, ಇಂದಿನ ಆಹಾರ ಶೈಲಿ, ಜೀವನ ಶೈಲಿ ಕಾರಣಕ್ಕೆ ಉತ್ತಮ ಆರೋಗ್ಯ ಸೌಲಭ್ಯಗಳ ಅವಶ್ಯಕತೆ ಇದೆ. ರಾಜ್ಯಾದ್ಯಂತ 125 ಕೇಂದ್ರಗಳನ್ನು ಆರಂಭಿಸುವ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಅವರ ಕನಸು ಬೇಗನೆ ಕೈಗೂಡಲಿ ಎಂದರು. ಬರ್ತಿದೆ, ಈಗ ಆಗಿಲ್ಲ. ನಮಗೆ ನೋಡಿದ್ರೆ 30 ವರ್ಷದ ನಂತರ ಕಾಯಿಲೆ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಶುಗರ್ ಪೇಷಂಟ್ ಬರ್ತದೆ, BP, ಇದೆಲ್ಲ ಕಾಯಿಲೆಯನ್ನು ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ನಾವೆಲ್ಲ ಜಂಕ್ ಫುಡ್ಡಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ರೆ, ಎಲ್ಲರೂ ಜಂಕ್ ಫುಡ್ ಅಂದರೆ ಭಾಳ ಇಷ್ಟ ಎಲ್ಲರಿಗೆ. ಆ ರೀತಿಯಲ್ಲಿ ತಾವು ಕೂಡ ದಯವಿಟ್ಟು ಜಂಕ್ ಫುಡ್ಸ್ ಅಂತೂ ನಿಷೇಧ ಆಗಬೇಕು. ಎಲ್ಲರೂ ಇಂಥ ಒಂದು ಒಳ್ಳೆ ರೀತಿಯಲ್ಲಿ ಇಂಥ ಆಯುರ್ವೇದಿಕ್ ಸೆಂಟರ್ ಆಗಿದೆ. ಅದರದ್ದು ಎಲ್ಲರೂ ಬಂದ್ಕೊಂಡು ಇಂಥ ಒಳ್ಳೆ ಸರಿಗೆ ಕೂಡ ನಾವು ಕೂಡ ನಿಮ್ಮ ಹತ್ರ ಬೇಡಿಕೊಡ್ತೀವಿ. ಇಂಥ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಕೊಂಡು ಎಲ್ಲ ಕಾರವಾರಾಗಲಿ ಕರ್ನಾಟಕದಲ್ಲಿ ಆಗಲಿ ಅಂತ ನಾನು ದೇವರಿಗೆ ಇಚ್ಛೆ ಪಡ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೆಡ್ಸ್ಕ್ವೇರ್ ರೂವಾರಿ ಡಾಕ್ಟರ್ ಜಿತೇಂದ್ರ ಶೆಟ್ಟಿ, ಮೆಡ್ಸ್ಕ್ವೇರ್ ಎನ್ನುವುದು ರೆವಿಂಟೋ ಲೈಫ್ ಸೈನ್ಸಸ್ನ 3 ವರ್ಷಗಳ ಕನಸು. ಮೊದಲು ರಾಜ್ಯಾದ್ಯಂತ, ನಂತರ ದೇಶಾದ್ಯಂತ ಇದನ್ನ ವಿಸ್ತರಿಸುವ ಕನಸು ನನ್ನದು. ಉಡುಪಿಯಲ್ಲಿ ನಮ್ಮ ಮೊದಲ ಮೆಡ್ಸ್ಕ್ವೇರ್ ಫಾರ್ಮಸಿ ಅಂಡ್ ಕ್ಲಿನಿಕ್ ಉದ್ಘಾಟನೆ ಆಗಿದೆ. ಜಿಲ್ಲೆಗೊಂದು ಮೆಡ್ಸ್ಕ್ವೇರ್ ಆಸ್ಪತ್ರೆ ಹಾಗೂ ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಪ್ರಾರಂಭಿಸುವ ಉದ್ದೇಶವಿದ್ದು, ಕಾರವಾರದಲ್ಲಿ ಮೊದಲ ಆಸ್ಪತ್ರೆ ಆರಂಭಿಸಲಾಗಿದೆ ಎಂದರು.
ಪಂಚಕರ್ಮ ಥೆರಪಿ ಅನ್ನೋದು ಒಂಥರ ಕಬ್ಬಿಣದ ಕಡಲೆ ಇದ್ದಾಗೆ. ಅದು ಹೊರಗಡೆಯಿಂದ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಬಾಯಲ್ಲಿ ಹಾಕ್ಕೊಂಡ್ರೆ ಅದನ್ನು ಜಿಗಿಯೋದು ತುಂಬ ಕಷ್ಟ. ಅಥೆಂಟಿಕ್ ಆಯುರ್ವೇದ ಪಂಚಕರ್ಮ ಥೆರಪಿಯನ್ನು ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ನುರಿತ ವೈದ್ಯರ ಒಂದು ತಂಡ ಬೇಕಾಗ್ತದೆ. ಸೊ ನನ್ನ ಪ್ಲ್ಯಾನ್ ಏನಂದರೆ, ಕೆಲವು ನುರಿತ ವೈದ್ಯರು, ಕೆಲವೊಂದು ಹೆಸರಿಗೆ ಹೇಳಬೇಕಂದ್ರೆ ಡಾಕ್ಟರ್ ಜಗದೀಶ್ ಯಾಜಿ ಅಂತ ಶಿರ್ಸಿಲಿದ್ದಾರೆ, ಡಾಕ್ಟರ್ ಕೃಷ್ಣ ಅಂತ ಬೆಂಗಳೂರಲ್ಲಿದ್ದಾರೆ, ಹಾಗೆ ಒಂದು 5-6 ಜನರ ಒಂದು ಪ್ಯಾನಲನ್ನು ನಾನು ಮಾಡಿಬಿಟ್ಟು ಆ್ಯಪ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಮೆಡ್ಸ್ಕ್ವೇರ್ ಹಾಸ್ಪಿಟಲಲ್ಲಿ ಕೂಡ ಸೇಮ್ ಲೈನ್ ಆಫ್ ಟ್ರೀಟ್ಮೆಂಟನ್ನು ನಾನು ಅಡಾಪ್ಟ್ ಮಾಡುವಂಥ ಪ್ಲ್ಯಾನಲ್ಲಿರೋದು. ಯಾಕಂದರೆ ಇವತ್ತು ಯಾರೋ ನಿಮ್ಮ ರಿಲೇಷನ್ಸ್ ಕಾರವಾರದಲ್ಲಿ ಬಂದು ಇಲ್ಲಿ ತೋರಿಸ್ಕೊಂಡು ಹೋಗ್ತಾರೆ, ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳ್ತಾರೆ. ಆಯುರ್ವೇದದಲ್ಲಿ ಒಂದು ಟ್ರೀಟ್ಮೆಂಟಿಂದ ಕಮ್ಮಿ ಆಗಲ್ಲ, ಕೂಡ ಅವರಿರೋ ಊರಲ್ಲಿ ಕೂಡ ಸಿಗಬೇಕು. ಆ ರೀತಿಯ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ನಾನು ಇವತ್ತಿನಿಂದ ಹಮ್ಮಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶಿವಮೊಗ್ಗದ ಬ್ಯಾಂಕ್ ಆಫ್ ಬರೋಡಾದ ಪ್ರಾದೇಶಿಕ ವ್ಯವಸ್ಥಾಪಕ ಪಂಕಜ್ ಕುಮಾರ್ ಸುಮನ್ ಮಾತನಾಡಿದ್ರು. ಪ್ರಕೃತಿ ಗ್ರೂಪ್ ಆಫ್ ಕಂಪನೀಸ್ ಅಧ್ಯಕ್ಷ ಎಂಆರ್ ಶೆಟ್ಟಿ ಮಾತನಾಡಿ, ಮೆಡ್ಸ್ಕ್ವೇರ್ ಎನ್ನುವ ಹೊಸ ಕನಸಿನೊಂದಿಗೆ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಹಾಗೂ ಡಾಕ್ಟರ್ ಲಲಿತಾ ಶೆಟ್ಟಿ ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಮುಂದಿನ ಯಶಸ್ಸಿಗೆ ಇದು ದಾರಿದೀಪವಾಗಲಿ ಎಂದರು. New initiative by Revento. Our in Bank of Baroda, we don't treat our customer as a customer, we treat as our partner, and we are the sleeping partner and they are the active partner. So we wish that all the dream of Jitendra Shetty sir, Lalita madam comes true. As Satish sir was rightly saying that we stand by you. In all your challenges, all your requirements, all your needs, you will find that Bank of Baroda stand by you to progress together, to grow together. Thank you all. Thanks for this opportunity. Thank you, sir. ಬಂತು ಅಂದರೆ, ಲಲಿತಾ ನಿಸ್ವಾರ್ಥವಾಗಿ ಕಾರವಾರದಲ್ಲಿ ಸೇವೆ ಕೊಟ್ಟಂಥ ಒಂದು ವೈದ್ಯೆ. ಆದರೆ ಅವರ ಸೇವೆಗೆ 15-20 ವರ್ಷದ ನಂತರ ಸಿಗುವ ಪ್ರತಿಫಲ ಅಂತೇಳಿದರೆ ಅಪವಾದ. ಏನೂ ತಪ್ಪು ಮಾಡದೆ ಒಂದು ಅಪವಾದ ತೆಗೆದುಕೊಂಡಾಗ ಆಗುವ ಹಿಂಸೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತದೆ. ಅದರ ಒಂದು ನೆಕ್ಸ್ಟ್ ಸ್ಟೆಪ್ಪೇ ಮೆಡ್ಸ್ಕ್ವೇರ್ ಅಂತ ನಾನು ಹೇಳ್ತೇನೆ. ಯೋಜನೆ ತುಂಬ ಹಿಂದಿಂದಿರ್ಬೋದು, ಆದರೆ ಇಷ್ಟು ಬೇಗ ಅದು ಕಾರವಾರದಲ್ಲಿ ಇಂಪ್ಲಿಮೆಂಟ್ ಆಗಲಿಕ್ಕೆ ಕಾರಣ ಆ ಘಟನೆಗಳು. ಅದು ನಮ್ಮ MLA ಅವರಿಗೂ ಗೊತ್ತಿದೆ, MLC ಅವರಿಗೂ ಗೊತ್ತಿದೆ ಏನಾಗಿದೆ, ಏನಾಗ್ತಾ ಇದೆ ಅಂತ. ಸೊ ಅವರು ಲಲಿತಾ ಈ ಮೆಡ್ಸ್ಕ್ವೇರ್ನ ಕಾರವಾರ ಘಟಕವನ್ನು ತುಂಬ ಉತ್ತಮವಾಗಿ ನಡೆಸ್ಕೊಂಡು ಹೋಗಲಿ, ಅವರಿಗೆ ಒಳ್ಳೆಯ ರೀತಿಯ ಶ್ರೇಯಸ್ ಸಿಕ್ಕಲಿ ಮತ್ತು ಅವರ ಮುಂದಿನ ಕಲ್ಪನೆಗಳಿಗೆ ಇದು ದಾರಿದೀಪ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹೊಡಿತಾರೆ ನೋಡಿ, ಹಂಗೆ ಇದೇ ರವಿರಾಜ್ ಅಂಕುಲೇಕರ್ ಅಲ್ವಾ ಕೊಡೋದು ಪರ್ಮಿಷನ್? ನಾನಾ? ಹಾಂ, ಜಂಕ್ ಫುಡ್ ತಿನ್ನಬಾರ್ದು ಅಂತಾರೆ. ಜಂಕ್ ಫುಡ್ ತಿನ್ನಲಿದ್ರೆ ಇದು ಹೆಂಗೆ ನಡೀತದೆ? ಅದಕ್ಕೆ ಇದು ನಡೀಲಿಕ್ಕೂ ಅದೊಂದು ಕಾರಣ ಬೇಕು ಅಣ್ಣ. ಹಾಂ, ಧನ್ಯವಾದಗಳು. ಥ್ಯಾಂಕ್ಸ್. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ತನ್ನ ಉತ್ಪಾದನೆಯ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯಡಿಯಲ್ಲಿ ಹಲವಾರು ಜನೋಪಯೋಗಿ ಹಾಗೂ ಜನಸೇವಾ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಮುಂದೆಯೂ ಸಹ ಅದು ಅವಶ್ಯಕತೆಗನುಗುಣವಾಗಿ ಮುಂದುವರಿಯುತ್ತದೆ ಎಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಚೇರ್ಮನ್ SK ಬಾಂಗೂರ್ ತಿಳಿಸಿದರು. ಹಳೆ ದಾಂಡೇಲಿಯ ಮುದ್ರಾಸ್ ಚಾಳ್ನಲ್ಲಿ ಕಾಗದ ಕಂಪನಿಯ CSR ಯೋಜನೆಯಡಿಯಲ್ಲಿ 25 ಲಕ್ಷಗಳ ಮೌಲ್ಯದಲ್ಲಿ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಈ ಕಂಪನಿ ಇಷ್ಟೊಂದು ವಿಸ್ತಾರವಾಗಿ ಬೆಳೆಯಲು ಹಾಗೂ ಸಹಸ್ರಾರು ಜನರಿಗೆ ಉದ್ಯೋಗ ನೀಡಲು ಕಾರಣವಾಗಿದ್ದು ಇಲ್ಲಿಯ ಜನರ ಸಹಕಾರ ಮತ್ತು ಸೇವಾ ಮನೋಭಾವ. ಹಾಗಾಗಿ ಇಲ್ಲಿಯ ಜನರ ಋಣ ನಮ್ಮ ಮೇಲೆ ಸಾಕಷ್ಟಿದೆ. ಕಂಪನಿಯ CSR ಯೋಜನೆಯ ಮೂಲಕ ತಾಲೂಕಿನೆಲ್ಲೆಡೆ ಅಂಗನವಾಡಿ ಕಟ್ಟಡ, ಶಾಲೆಗಳಿಗೆ ಪೀಠೋಪಕರಣ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಗೆ, ಸರ್ಕಾರಿ ಇಲಾಖೆಗಳಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನ ಮಾಡುವುದರ ಮೂಲಕ ಕೃತಜ್ಞತೆಯನ್ನ ಅರ್ಪಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದರು. And the problem of the land, we see that company continues to grow, and we are able to maintain our leadership in our
paper trade and our paper production of the country. So with this, I think I will again thank you all for being here, and I am really very happy to inaugurate this Anganwadi number 14, as I was told, number 12 or number 14? Number 14. So number 14, and जैसा भी है कि of course I was told कि सेम ही डिजाइन है and सेम ही स्टाइल है ऑल आंगनबाड़ी का, but it is good that आंगनबाड़ी के अंदर साथ में आप लोगों ने वो भी साइट है किड्स कॉर्नर, तो बच्चों के लिए एक बहुत ही एक स्पिरिटेड चीज लगता है. सो इट्स ओके. एंड और भी कोई प्रोग्राम होगा, और भी कोई आप लोगों का लीड होगा, कोई बात होगा, तो वी आर ओपन फॉर डेवलपमेंट, फॉर द सपोर्ट ऑफ द Dandeli community and Dandeli family. I will thank you all. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಮಾತನಾಡಿ, ಉತ್ಪಾದನೆ ಜೊತೆಗೆ ಬಂದ ಲಾಭಾಂಶದಲ್ಲಿ ಸಮಾಜಕ್ಕೂ ಏನನ್ನಾದರೂ ನೀಡಬೇಕೆನ್ನುವ ಅಭಿಲಾಷೆ ಬಾಂಗೂರ್ ಅವರದ್ದು. ಅವರಂತಹ ಮಾಲಕರು ಈ ಕಂಪನಿಗೆ ದೊರೆತಿರುವುದು ನಿಜಕ್ಕೂ ಕೂಡ ಭಾಗ್ಯವೆಂದೇ ಹೇಳಬೇಕು. ದಾಂಡೇಲಿಯಲ್ಲಿ 14ಕ್ಕೂ ಹೆಚ್ಚು ಇಂತಹ ಅಂಗನವಾಡಿಗಳನ್ನ ನಿರ್ಮಿಸಲಾಗಿದ್ದು, ಇದರ ಸದುಪಯೋಗವನ್ನ ಮಕ್ಕಳು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಮಾತನಾಡಿ, ಕಾಗದ ಕಂಪನಿ ಕಳೆದ 7-8 ವರ್ಷಗಳಿಂದ ದಾಂಡೇಲಿಯ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಕೊಡುಗೆಗಳನ್ನ ನೀಡುತ್ತಾ ಬಂದಿದೆ ಎಂದರು. ನಗರಸಭಾ ಉಪಾಧ್ಯಕ್ಷೆ ಶಿಲ್ಪಾ ಕೊಡೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಿಎಸ್ಆರ್ ಮೂಲಕ ಹಲವಾರು ಸಹಾಯ ಮಾಡಿದ ಎಸ್ಕೆ ಬಾಂಗೂರ್ ಅವರನ್ನ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ರನ್ನ ನಗರಸಭೆ ಹಾಗೂ ನಗರದ ಹಲವಾರು ಸಂಘ ಸಂಸ್ಥೆಯವರು ಸನ್ಮಾನಿಸಿ ಗೌರವಿಸಿದ್ರು. ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಕಂಪನಿಯ ಸೇವಾ ಕಾರ್ಯ ಶ್ಲಾಘಿಸಿದ್ರು. ಕರ್ನಾಟಕ ಸಂಘದ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ನಿರೂಪಿಸಿದ್ರು. ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್, ರಾಜೇಶ್ ತಿವಾರಿ ಕಾರ್ಯಕ್ರಮ ಸಂಘಟನೆಯ ನೇತೃತ್ವ ವಹಿಸಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.